ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಸ್ಟಡಿ ಸೆಟಪ್ಪನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಬುಕ್ ಕಲೆಕ್ಷನ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಸೊ ಅದಕ್ಕಿಂತ ಮುಂಚೆ ಏನೈತಿ, ಇಲ್ಲಿ ನನ್ನ ಟು ಡೂ ಲಿಸ್ಟನ್ನು ನೀವು ನೋಡ್ಬೋದು. ಸೊ ಮೊದಲಿಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಏನೈತಿ, ಎಲ್ಲ ನನ್ನ ಕಾರ್ಯಗಳನ್ನ ಮುಗಿಸೊಂದ ಈ ಟು ಡೂ ಲಿಸ್ಟನ್ನು ರೆಡಿ ಮಾಡಿ, ಸೊ ಅದರ ಪ್ರಕಾರ ನಾನು ಸ್ಟಡಿ ಮಾಡ್ತೀನಿ. ಇಲ್ಲಿ ನನ್ನ ಸ್ಟಡಿ ಸೆಟಪ್ಪನ್ನು ನೋಡ್ಬೋದು. ಜಸ್ಟ್ ಟೇಬಲ್ ಇಟ್ಕೊಂಡು ನಾನು ಸ್ಟಡಿ ಮಾಡ್ತೀನಿ. ಇಲ್ಲಿ ಸೈಡಕ್ಕೆ ನನ್ನ ಬುಕ್ಗಳನ್ನ ಇಲ್ಲಿ ನೀವು ನೋಡ್ಬೋದು. ಬುಕ್ಗಳು ಇಲ್ಲಿ ಕರೆಂಟ್ ಅಫೇರ್ಸ್ ಬುಕ್ಕ, ನೋಟ್ಬುಕ್ಸ, ಹೀಗೆ ಇಲ್ಲಿ ನನ್ನ ಟೆಕ್ಸ್ಟ್ ಬುಕ್ಗಳನ್ನ ಇಲ್ಲಿ ನೋಡ್ಬೋದು ಇವ. ಸೊ ಇಲ್ಲಿ ಸುಮಾರು ಇದಾವು, ಬಟ್ ಇದರಲ್ಲಿ ನಾನು ಕೆಲವೊಂದು ಮಾತ್ರ ಓದ್ತೀನಿ. ಈಗ ಸದ್ಯಕ್ಕೆ ಏನೈತಿ, ಬ್ಯಾಂಕಿಂಗ್ ಪರ್ಪಸ್ ಇರುವಂಥ ಬುಕ್ಗಳನ್ನ ಮಾತ್ರ ನಾನು ಓದ್ನು. ಈಗ ಮೊದಲಿಗೆ ಇವ ನೂತನ್ GK PSI ಬುಕ್ ಇವನ್ನೆಲ್ಲ ಮೊದಲಿಗೆ ನಾನು ತೆಗೆದುಕೊಂಡಿದ್ದೆ. ಸ್ಟೇಟ್ ಗೌರ್ಮೆಂಟ್ ಜಾಬ್ ಬಗ್ಗೆ ಅವಾಗ ಓದುವಾಗ. ಈಗ ಸದ್ಯಕ್ಕೆ ಅವನ್ನೆಲ್ಲ ಏನು ಯೂಸ್ ಮಾಡೋದಿಲ್ಲ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಡೈಲಿ ರುಟೀನನ್ನು ನಿಮ್ಗೆ ತಿಳಿಸ್ಕೊಡ್ತು. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ, ಹಾಗೆ ಯಾವುದೆಲ್ಲ ಸ್ಟಡಿ ಮಾಡ್ತೀನಿ ಬ್ಯಾಂಕಿಂಗ್ ಪರ್ಪಸ್, ಹಾಗೆ ನಾನು ಮಾಕ್ ಟೆಸ್ಟ್ಗಳನ್ನ ಯಾವ ಅಟೆಂಪ್ಟ್ ಮಾಡ್ತೀನಿ. ಈ 2026ರಲ್ಲಿ ಸುಮಾರು ಬ್ಯಾಂಕಿಂಗ್ ನೋಟಿಫಿಕೇಷನ್ ಅಂತೂ ಖಂಡಿತ ಆಗ್ತಾವ. ಇದರಲ್ಲಿ ಯಾವುದೇ ರೀತಿಯ ಡೇಟಾ ಮುಂದೆ ಹೋಗೋದಿಲ್ಲ. ಅವ್ರು ಫಿಕ್ಸ್ ಡೇಟ್ ಕೊಟ್ಟಿರ್ತಾರೋ ಆ ದಿನ ಎಕ್ಸಾಮ್ ನಡೀತಾವೆ. ಸ್ಟೇಟ್ ಗತಿ ಆಗೋದಿಲ್ಲ. ಇಲ್ಲಿ ನಾನು ಕರೆಂಟ್ ಅಫೇರ್ಸನ್ನು, ಸ್ಪರ್ಧಾ ಅರಿವು ಈ ಮ್ಯಾಗ್ಝಿನನ್ನು ಓದ್ತೀನಿ. ಹಾಗೆ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂಥ ಟೆಸ್ಟ್ಗಳನ್ನ ಕೂಡ ನಾನು ಅಟೆಂಪ್ಟ್ ಮಾಡ್ತೀನಿ. ಟೆಕ್ಸ್ಟ್ ಬುಕ್ ಆ್ಯಪ್ ಇದೆಯಲ್ಲ, ಸೊ ಅದರಲ್ಲಿ ಟೆಸ್ಟ್ಗಳನ್ನ ನಾನು ಅಟೆಂಪ್ಟ್ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.